ಕಾಂಗ್ರೆಸ್ ಪಾಳದಲ್ಲಿ ದಿನಕ್ಕೊಂದು ತಿಕ್ಕಾಟ, ದಿನಕ್ಕೊಂದು ವಿವಾದಗಳು ಸೃಷ್ಟಿ ಆಗ್ತಾನೆ ಇದೆ. ಇದೊಂದು ರೀತಿಯಲ್ಲಿ ಹೈಕಮಾಂಡ್ಗೆ ತಲೆನೋವಂತೂ ತಂದಿಟ್ಟಿರೋದು ಸುಳ್ಳಲ್ಲ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯವ್ರಿಗೂ ಕೂಡ ಇದೊಂದು ರೀತಿಯಲ್ಲಿ ತಲೆನೋವನ್ನ ತಂದಿಟ್ಟಿದೆ. ನಿಮ್ ಕೆನೆಗೆ ಆಗಿಲ್ಲ ಅಂತಂದ್ರೆ ಮನೆಗೂ ಕುತ್ಕೊಳ್ಳಿ ಅಂತ ಅವರದೇ ಪಕ್ಷದ ಶಾಸಕರೊಬ್ಬರು ಒಂದಲ್ಲ ಎರಡೆರಡು ವಿಚಾರಗಳ ಬಗ್ಗೆ ಸ್ಫೋಟಕವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಈ ವರದಿಯಲ್ಲಿ. ರಾಜ್ಯ ಕಾಂಗ್ರೆಸ್ ತಿಕ್ಕಾಟ ದಿನಕ್ಕೊಂದು ತಿರುವು ಪಡಿತಾ ಇದೆ. ಬಿಆರ್ ಪಾಟೀಲ್ ಭ್ರಷ್ಟಾಚಾರದ ಬಾಂಬ್ ಸಿಡಿಸಿ ಮೆತ್ತಗಾದ್ರು. ಬೇಳೂರು ಗೋಪಾಲಕೃಷ್ಣ ಅಂತೂ ಸಮೀರ್ ರಾಜೀನಾಮೆ ಕೇಳಿದ್ರು. ಅನುದಾನ ಸಿಕ್ತಿಲ್ಲ, ರಾಜೀನಾಮೆ ಕೊಡ್ತೀನಿ ಎಂದಿದ್ದ ಕಾಗವಾಡ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಯಾರೂ ಊಹಿಸದ ಹೇಳಿಕೆ ನೀಡಿದ್ದಾರೆ. ಹೊಸ ಬಾಂಬ್ ಸಿಡಿಸಿದ ಕೈ ಶಾಸಕ ರಾಜು ಕಾಗೆ. ರಿಪಬ್ಲಿಕ್ ಕನ್ನಡಕ್ಕೆ ಸ್ಫೋಟಕ ಸಂದರ್ಶನ ನೀಡಿರೋ ರಾಜು ಕಾಗೆ ಸಿದ್ದರಾಮಯ್ಯ ಮಾನಸಿಕವಾಗಿ ಡಿಸ್ಟರ್ಬ್ ಆಗಿದ್ದಾರೆ. 2018ರಲ್ಲಿದ್ದ ಸಿದ್ದರಾಮಯ್ಯ ಈಗ ಇಲ್ಲ. ಅವರಿಗೆ ಫ್ಯಾಮಿಲಿಯ ಟೆನ್ಷನ್ ಇದೆಯಾ ಗೊತ್ತಿಲ್ಲ ಎನ್ನುವ ಮೂಲಕ ಯಾರು ಊಹಿಸದ ವಿಷಯ ಹೇಳಿದ್ದಾರೆ. ಬಹಳ ಬ್ರಿಲಿಯಂಟ್, ಬಹಳ ಒಂದು ಇದು ನನಗೆ ಅವ್ರ ಮನೆಯಾಗ ಹೋದಾಗ ನನಗೆ ಸ್ವಂತ ಊಟ ನೀಡಿದಾರೆ ಮೇಡಮ್. ಅವರು ಊಟಕ್ಕೆ ಅವ್ರು ಬಡಿಸಿದಾರೆ ನನಗೆ. ಅದು ಇಷ್ಟು ಪ್ರೀತಿ ನನ್ನ ಮೇಲೆ. ನಾನು ಜೂನಿಯರ್ ಭಾಳ ಅವಾಗ. ಆಮೇಲೆ ಬಹಳ ಅವ್ರು ನಮಗೆ ಎಲ್ಲಾಗೂ ಬಂದು ಹೆಗಲ ಮೇಲೆ ಕೈ ಹಾಕಿ ಇನ್ನೂ ಸಹಿತ ನನಗೆ ಆ ಪ್ರೀತಿ ವಿಶ್ವಾಸಕ್ಕೇನು ಕಡಿಮೆ ಇಲ್ಲ. ಆದ್ರೆ ಯಾಕೆ ಅವ್ರ ಮಾನಸಿಕ ಏನು ನೋವಾಗಿದೆನೋ, ಏನು ಮೆಂಟಲಿ ಏನಾಗಿ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇದೆಯೋ ಅಥವಾ ಏನಾಗಿದೆಯೋ ಗೊತ್ತಿಲ್ಲ. ಈಗ ನಾವು ಹೋದ ಬಳಿಕ ಆ ಪ್ರೀತಿ ವಿಶ್ವಾಸ ತೋರ್ತಾ ಇಲ್ಲ. ಸ್ವಲ್ಪ ಯಾಕೋ ಡಿಸ್ಟರ್ಬನ್ ಆಗಿದೆ, ಏನೋ ಡಿಸ್ಟರ್ಬ್ ಆಗಿದೆ ಅಂತ ನಾವು ತಿಳ್ಕೊತೀವಿ. ಕೈಲಾಗದಿದ್ದರೆ ಮನೆಯಲ್ಲಿ ಕುಳಿತುಕೊಳ್ಳಬಹುದು. ಸಿದ್ದರಾಮಯ್ಯ ಈಗೀಗ ಪದೇ ಪದೇ ಸಿಟ್ಟಾಗ್ತಿದ್ದಾರೆ. ಸಣ್ಣ ಸಣ್ಣ ವಿಷಯಕ್ಕೂ ಬೈತಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಆದ್ರೆ ನಿಮ್ಮ ಕೈಲಾಗದಿದ್ರೆ ಮನೆಯಲ್ಲೇ ಕುಳಿತುಕೊಳ್ಳಬಹುದು ಅನ್ನೋ ಮೂಲಕ ಸಿದ್ದರಾಮಯ್ಯಗೆ ರಾಜು ಕಾಗೆ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ. ಈ ನನ್ನ ತಿರು ಸಾವಿರಾರು ಜನ ಬರ್ತಾರೆ, ಡೈಲಿ ಎಲ್ಲಾ ತರದ ಜನ ಬರ್ತಾರೆ ಮೇಡಮ್. ಅವ್ನು ಕಂಟ್ರೋಲ್ ಮಾಡಿ ಕಳಿಸುವಂತ ಕೆಪಾಸಿಟಿ ನಾವು ತೆಗಿದ್ರೆ ನಾವು ರಾಜಕೀಯದಲ್ಲಿ ಉಳಿಬೇಕು. ಇದಕ್ಕೆ ಆಗಲ್ಲ ಅಂದ್ರೆ ನಮ್ಮ ಕೆಲಸ ನಾವು ಮನೆಯಲ್ಲಿ ಇರಬಹುದಲ್ಲ, ಅದು ಡಿಸ್ಟರ್ಬ್ ಆಗಬಾರದು ಅನ್ನೋಂಥದ್ದು ನನ್ನ ವಿನಂತಿಯನ್ನ ಅವ್ರಿಗೆ ಮಾಡ್ಕೋತೇನೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ ಶಾಸಕರೇ ಬಹಿರಂಗ ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಇದು ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡುವುದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಪಾಳದಲ್ಲಿ ದಿನಕ್ಕೊಂದು ತಿಕ್ಕಾಟ, ದಿನಕ್ಕೊಂದು ವಿವಾದಗಳು ಸೃಷ್ಟಿ ಆಗ್ತಾನೆ ಇದೆ. ಇದೊಂದು ರೀತಿಯಲ್ಲಿ ಹೈಕಮಾಂಡ್ಗೆ ತಲೆನೋವಂತೂ ತಂದಿಟ್ಟಿರೋದು ಸುಳ್ಳಲ್ಲ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯವ್ರಿಗೂ ಕೂಡ ಇದೊಂದು ರೀತಿಯಲ್ಲಿ ತಲೆನೋವನ್ನ ತಂದಿಟ್ಟಿದೆ. ನಿಮ್ ಕೆನೆಗೆ ಆಗಿಲ್ಲ ಅಂತಂದ್ರೆ ಮನೆಗೂ ಕುತ್ಕೊಳ್ಳಿ ಅಂತ ಅವರದೇ ಪಕ್ಷದ ಶಾಸಕರೊಬ್ಬರು ಒಂದಲ್ಲ ಎರಡೆರಡು ವಿಚಾರಗಳ ಬಗ್ಗೆ ಸ್ಫೋಟಕವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಈ ವರದಿಯಲ್ಲಿ. ರಾಜ್ಯ ಕಾಂಗ್ರೆಸ್ ತಿಕ್ಕಾಟ ದಿನಕ್ಕೊಂದು ತಿರುವು ಪಡಿತಾ ಇದೆ. ಬಿಆರ್ ಪಾಟೀಲ್ ಭ್ರಷ್ಟಾಚಾರದ ಬಾಂಬ್ ಸಿಡಿಸಿ ಮೆತ್ತಗಾದ್ರು. ಬೇಳೂರು ಗೋಪಾಲಕೃಷ್ಣ ಅಂತೂ ಸಮೀರ್ ರಾಜೀನಾಮೆ ಕೇಳಿದ್ರು. ಅನುದಾನ ಸಿಕ್ತಿಲ್ಲ, ರಾಜೀನಾಮೆ ಕೊಡ್ತೀನಿ ಎಂದಿದ್ದ ಕಾಗವಾಡ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಯಾರೂ ಊಹಿಸದ ಹೇಳಿಕೆ ನೀಡಿದ್ದಾರೆ. ಹೊಸ ಬಾಂಬ್ ಸಿಡಿಸಿದ ಕೈ ಶಾಸಕ ರಾಜು ಕಾಗೆ. ರಿಪಬ್ಲಿಕ್ ಕನ್ನಡಕ್ಕೆ ಸ್ಫೋಟಕ ಸಂದರ್ಶನ ನೀಡಿರೋ ರಾಜು ಕಾಗೆ ಸಿದ್ದರಾಮಯ್ಯ ಮಾನಸಿಕವಾಗಿ ಡಿಸ್ಟರ್ಬ್ ಆಗಿದ್ದಾರೆ. 2018ರಲ್ಲಿದ್ದ ಸಿದ್ದರಾಮಯ್ಯ ಈಗ ಇಲ್ಲ. ಅವರಿಗೆ ಫ್ಯಾಮಿಲಿಯ ಟೆನ್ಷನ್ ಇದೆಯಾ ಗೊತ್ತಿಲ್ಲ ಎನ್ನುವ ಮೂಲಕ ಯಾರು ಊಹಿಸದ ವಿಷಯ ಹೇಳಿದ್ದಾರೆ. ಬಹಳ ಬ್ರಿಲಿಯಂಟ್, ಬಹಳ ಒಂದು ಇದು ನನಗೆ ಅವ್ರ ಮನೆಯಾಗ ಹೋದಾಗ ನನಗೆ ಸ್ವಂತ ಊಟ ನೀಡಿದಾರೆ ಮೇಡಮ್. ಅವರು ಊಟಕ್ಕೆ ಅವ್ರು ಬಡಿಸಿದಾರೆ ನನಗೆ. ಅದು ಇಷ್ಟು ಪ್ರೀತಿ ನನ್ನ ಮೇಲೆ. ನಾನು ಜೂನಿಯರ್ ಭಾಳ ಅವಾಗ. ಆಮೇಲೆ ಬಹಳ ಅವ್ರು ನಮಗೆ ಎಲ್ಲಾಗೂ ಬಂದು ಹೆಗಲ ಮೇಲೆ ಕೈ ಹಾಕಿ ಇನ್ನೂ ಸಹಿತ ನನಗೆ ಆ ಪ್ರೀತಿ ವಿಶ್ವಾಸಕ್ಕೇನು ಕಡಿಮೆ ಇಲ್ಲ. ಆದ್ರೆ ಯಾಕೆ ಅವ್ರ ಮಾನಸಿಕ ಏನು ನೋವಾಗಿದೆನೋ, ಏನು ಮೆಂಟಲಿ ಏನಾಗಿ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇದೆಯೋ ಅಥವಾ ಏನಾಗಿದೆಯೋ ಗೊತ್ತಿಲ್ಲ. ಈಗ ನಾವು ಹೋದ ಬಳಿಕ ಆ ಪ್ರೀತಿ ವಿಶ್ವಾಸ ತೋರ್ತಾ ಇಲ್ಲ. ಸ್ವಲ್ಪ ಯಾಕೋ ಡಿಸ್ಟರ್ಬನ್ ಆಗಿದೆ, ಏನೋ ಡಿಸ್ಟರ್ಬ್ ಆಗಿದೆ ಅಂತ ನಾವು ತಿಳ್ಕೊತೀವಿ. ಕೈಲಾಗದಿದ್ದರೆ ಮನೆಯಲ್ಲಿ ಕುಳಿತುಕೊಳ್ಳಬಹುದು.
ಸಿದ್ದರಾಮಯ್ಯ ಈಗೀಗ ಪದೇ ಪದೇ ಸಿಟ್ಟಾಗ್ತಿದ್ದಾರೆ. ಸಣ್ಣ ಸಣ್ಣ ವಿಷಯಕ್ಕೂ ಬೈತಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಆದ್ರೆ ನಿಮ್ಮ ಕೈಲಾಗ್ದಿದ್ರೆ ಮನೆಯಲ್ಲೇ ಕುಳಿತುಕೊಳ್ಳಬಹುದು ಅನ್ನೋ ಮೂಲಕ ಸಿದ್ದರಾಮಯ್ಯಗೆ ರಾಜುಕಾಗೆ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ. ಈ ನನ್ನ ತಿರು ಸಾವಿರಾರು ಜನ ಬರ್ತಾರೆ, ಡೈಲಿ ಎಲ್ಲಾ ತರದ ಜನ ಬರ್ತಾರೆ ಮೇಡಮ್. ಅವ್ನು ಕಂಟ್ರೋಲ್ ಮಾಡಿ ಕಳಿಸುವಂತ ಕೆಪಾಸಿಟಿ ನಾವು ತೆಗೆದ್ರೆ ನಾವು ರಾಜಕೀಯದಲ್ಲಿ ಉಳಿಬೇಕು. ಇದಕ್ಕೆ ಆಗಲಿಲ್ಲ ಅಂದ್ರೆ ನಮ್ಮ ಕೆಲಸ ನಾವು ಮನೆಯಲ್ಲಿ ಇರ್ಬೋದಲ್ಲ, ಅದು ಡಿಸ್ಟರ್ಬ್ ಆಗಬಾರದು ಅನ್ನೋಂಥದ್ದು ನನ್ನ ವಿನಂತಿಯನ್ನ ಅವ್ರಿಗೆ ಮಾಡ್ಕೋತೇನೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ ಶಾಸಕರೇ ಬಹಿರಂಗ ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಇದು ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡುವುದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಪಾಳದಲ್ಲಿ ದಿನಕ್ಕೊಂದು ತಿಕ್ಕಾಟ, ದಿನಕ್ಕೊಂದು ವಿವಾದಗಳು ಸೃಷ್ಟಿ ಆಗ್ತಾನೆ ಇದೆ. ಇದೊಂದು ರೀತಿಯಲ್ಲಿ ಹೈಕಮಾಂಡ್ಗೆ ತಲೆನೋವಂತೂ ತಂದಿಟ್ಟಿರೋದು ಸುಳ್ಳಲ್ಲ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಅವ್ರಿಗೂ ಕೂಡ ಇದೊಂದು ರೀತಿಯಲ್ಲಿ ತಲೆನೋವನ್ನ ತಂದಿಟ್ಟಿದೆ. ನಿಮ್ ಕೆನಾಗ ಆಗಿಲ್ಲ ಅಂತಂದ್ರೆ ಮನೆಗೆ ಹೋಗಿ ಕುತ್ಕೊಳ್ಳಿ ಅಂತ ಅವರದೇ ಪಕ್ಷದ ಶಾಸಕರೊಬ್ರು ಒಂದಲ್ಲ ಎರಡೆರಡು ವಿಚಾರಗಳ ಬಗ್ಗೆ ಸ್ಫೋಟಕವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಈ ವರದಿಯಲ್ಲಿ. ರಾಜ್ಯ ಕಾಂಗ್ರೆಸ್ ತಿಕ್ಕಾಟ ದಿನಕ್ಕೊಂದು ತಿರುವು ಪಡಿತಾ ಇದೆ. ಬಿಆರ್ ಪಾಟೀಲ್ ಭ್ರಷ್ಟಾಚಾರದ ಬಾಂಬ್ ಸಿಡಿಸಿ ಮೆತ್ತಗಾದ್ರು. ಬೇಳೂರು ಗೋಪಾಲಕೃಷ್ಣ ಅಂತೂ ಸಮೀರ್ ರಾಜೀನಾಮೆ ಕೇಳಿದ್ರು. ಅನುದಾನ ಸಿಕ್ತಿಲ್ಲ, ರಾಜೀನಾಮೆ ಕೊಡ್ತೀನಿ ಎಂದಿದ್ದ ಕಾಗವಾಡ ಕಾಂಗ್ರೆಸ್ ಶಾಸಕ ರಾಜುಕಾಗೆ ಯಾರೂ ಊಹಿಸದ ಹೇಳಿಕೆ ನೀಡಿದ್ದಾರೆ. ಹೊಸ ಬಾಂಬ್ ಸಿಡಿಸಿದ ಕೈ ಶಾಸಕ ರಾಜುಕಾಗೆ. ರಿಪಬ್ಲಿಕ್ ಕನ್ನಡಕ್ಕೆ ಸ್ಫೋಟಕ ಸಂದರ್ಶನ ನೀಡಿರೋ ರಾಜುಕಾಗೆ ಸಿದ್ದರಾಮಯ್ಯ ಮಾನಸಿಕವಾಗಿ ಡಿಸ್ಟರ್ಬ್ ಆಗಿದ್ದಾರೆ. 2018ರಲ್ಲಿದ್ದ ಸಿದ್ದರಾಮಯ್ಯ ಈಗ ಇಲ್ಲ. ಅವರಿಗೆ ಫ್ಯಾಮಿಲಿಯ ಟೆನ್ಷನ್ ಇದೆಯಾ ಗೊತ್ತಿಲ್ಲ ಎನ್ನುವ ಮೂಲಕ ಯಾರು ಊಹಿಸದ ವಿಷಯ ಹೇಳಿದ್ದಾರೆ. ಬಹಳ ಬ್ರಿಲಿಯಂಟ್, ಬಹಳ ಒಂದು ಇದು ನನಗೆ ಅವ್ರ ಮನೆಯಾಗ ಹೋದಾಗ ನನಗೆ ಸ್ವಂತ ಊಟ ನೀಡಿದಾರೆ ಮೇಡಮ್. ಅವರು ಊಟಕ್ಕೆ ಅವ್ರು ಬಡಿಸಿದಾರೆ ನನಗೆ. ಇಷ್ಟು ಪ್ರೀತಿ ನನ್ನ ಮೇಲೆ. ನಾನು ಜೂನಿಯರ್ ಬಹಳ ಅವಾಗ. ಆಮೇಲೆ ಬಹಳ ಅವ್ರು ನಮಗೆ ಎಲ್ಲಾಗ್ಲೂ ಬಂದು ಹೆಗಲ ಮೇಲೆ ಕೈ ಹಾಕಿ ಇನ್ನೂ ಸಹಿತ ನನಗೆ ಆ ಪ್ರೀತಿ ಶ್ವಾಸಕ್ಕೇನು ಕಡಿಮೆ ಇಲ್ಲ. ಆದ್ರೆ ಯಾಕೆ ಅವ್ರ ಮಾನಸಿಕ ಏನ್ ನೋವಾಗಿದೆನೋ, ಏನ್ ಮೆಂಟಲಿ ಏನಾಗಿ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇದೆಯೋ ಅಥವಾ ಏನಾಗಿದೆಯೋ ಗೊತ್ತಿಲ್ಲ. ಈಗ ನಾವು ಹೋದ ಬಳಿಕ ಆ ಪ್ರೀತಿ ಶ್ವಾಸ ತೋರ್ತಾ ಇಲ್ಲ. ಸ್ವಲ್ಪ ಯಾಕೋ ಡಿಸ್ಟರ್ಬನ್ ಆಗಿದೆ, ಏನೋ ಡಿಸ್ಟರ್ಬ್ ಆಗಿದೆ ಅಂತ ನಾವು ತಿಳ್ಕೊತೀವಿ. ಕೈಲಾಗದಿದ್ದರೆ ಮನೆಯಲ್ಲಿ ಕುಳಿತುಕೊಳ್ಳಬಹುದು. ಸಿದ್ದರಾಮಯ್ಯ ಈಗೀಗ ಪದೇ ಪದೇ ಸಿಟ್ಟಾಗ್ತಿದ್ದಾರೆ. ಸಣ್ಣ ಸಣ್ಣ ವಿಷಯಕ್ಕೂ ಬೈತಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಆದ್ರೆ ನಿಮ್ಮ ಕೈಲಾಗ್ದಿದ್ರೆ ಮನೆಯಲ್ಲೇ ಕುಳಿತುಕೊಳ್ಳಬಹುದು ಅನ್ನೋ ಮೂಲಕ ಸಿದ್ದರಾಮಯ್ಯಗೆ ರಾಜುಕಾಗೆ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ. ಈ ನನ್ನ ತಿರು ಸಾವಿರಾರು ಜನ ಬರ್ತಾರೆ, ಡೈಲಿ ಎಲ್ಲಾ ತರದ ಜನ ಬರ್ತಾರೆ ಮೇಡಮ್. ಅವ್ನು ಕಂಟ್ರೋಲ್ ಮಾಡಿ ಕಳಿಸುವಂತ ಕೆಪಾಸಿಟಿ ನಾವು ತೆಗೆದ್ರೆ ನಾವು ರಾಜಕೀಯದಲ್ಲಿ ಉಳಿಬೇಕು. ಇದಕ್ಕೆ ಆಗಲಿಲ್ಲ ಅಂದ್ರೆ ನಮ್ಮ ಕೆಲಸ ನಾವು ಮನೆಯಲ್ಲಿ ಇರ್ಬೋದಲ್ಲ, ಅದು ಡಿಸ್ಟರ್ಬ್ ಆಗಬಾರದು ಅನ್ನೋಂಥದ್ದು ನನ್ನ ವಿನಂತಿಯನ್ನ ಅವ್ರಿಗೆ ಮಾಡ್ಕೋತೇನೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ ಶಾಸಕರೇ ಬಹಿರಂಗ ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಇದು ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡುವುದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.